ಮುಖ್ಯವಾಗಿ ಸರ್, ಯಾವ ವಿಚಾರವನ್ನ ಇಟ್ಕೊಂಡು ನೀವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಅಭಿವೃದ್ಧಿ ಕಡೆ ಬಡವರ ಪರವಾಗಿ ಕೆಲಸ ಮಾಡಿಲ್ಲ. ಕೊಡ್ತಕ್ಕಂಥ ಗೌರವ, ಅವ್ರು ಮಾಡ್ತಕ್ಕಂಥ ಆಶೀರ್ವಾದ ನೋಡಿದ್ರೆ 100ಕ್ಕೆ 100 ಗೆಲ್ಲುವಂತ ವಿಶ್ವಾಸ ಇನ್ನು ಹೆಚ್ಚಿಗೆ ಆಗಿದೆ. ನೀವು ವಿನ್ ಆದ್ರೆ ಈ ಕ್ಷೇತ್ರಕ್ಕೆ ಅನುದಾನ ತರುವಂತಹ ಶಕ್ತಿ ನಿಮಗಿದೆ ಅಂತ ಹೇಳಿ ನೀವು ಭಾವಿಸ್ತೀರಿ? ನನ್ನದೇ ಆದ ಪರಿಕಲ್ಪನೆ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ 224ರಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ. ಮುಖ್ಯವಾಗಿ ಜನ ಕೇಳ್ತಿರೋದೇನು, ಹಣ ಇಲ್ಲಿವರೆಗೂ ಇದಾಗ್ಲೇ ಇಲ್ಲ, ಹಣ ದಯವಿಟ್ಟು ಮಾಡ್ಕೊಡೋ ಇದೊಂದು ಅಂತ ಏನ್ ಕೇಳ್ತಿದ್ದಾರೆ? ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಒದಗಿ ಬಂದಿಲ್ಲ. ದುರ್ವಾಸನೆಯ ಮಧ್ಯದಲ್ಲಿ ಜನ ವಾಸಿಸ್ತಾರೆ ಅಂತ ಹೇಳಿದ್ರೆ, ಕಳೆದ 23 ವರ್ಷಗಳಿಂದ ನೀವು ಗೆಲ್ಸಿರ್ತಕ್ಕಂಥವ್ರು ಬೇರೆಯವ್ರನ್ನ ಒಮ್ಮೆ ನಮ್ಮನ್ನ ಆಯ್ಕೆ ಮಾಡಿ ನಿಮ್ಮ ಮನೆಯ ಮಗನಾಗಿ ಸೇವಕನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಸರ್ಕಾರ ಗ್ಯಾರಂಟಿ ಕಾರ್ಡ್ ಅನ್ನ ಪ್ಲೇ ಮಾಡಿದೆ. ಜನರೇ ಸ್ವತಃ ನಾವು ಮತಯಾಚನೆ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ, ನಮಗೆ ಗ್ಯಾರಂಟಿ ಯೋಜನೆಯಿಂದ ನಮಗೆ ಯಾವುದೇ ಲಾಭ ಆಗಿಲ್ಲ, ಪ್ರಯೋಜನ ಆಗಿಲ್ಲ. ಅಲ್ಪಸಂಖ್ಯಾತರು ಬಿಜೆಪಿ ಕೈ ಹಿಡಿತದೆ ಅಂತ ಭರವಸೆ ಇದೆಯೋ ಅಥವಾ ಕೈ ಕೊಡ್ತಾರೆ ಅನ್ಸುತ್ತೆ ಕೊನೆಗೆ? ಈ ಬಾರಿ ನಾವು ಬಿಜೆಪಿ ಅಂತ ಸ್ವತಃ ಅವರೇ ಹೇಳ್ತಾರೆ. ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ಬಿಜೆಪಿಗರು ಬೇರೆ ನೆಗಿ ಕೆಂಡದಂತೆ ಅವ್ರನ್ನ ದ್ವೇಷ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಆ ಓಟುಗಳನ್ನೇ ನೆಚ್ಕೊಂಡಿದೆ. ಇಂಥ ದುರ್ಗತಿ ಬರಬಾರ್ದಿತ್ತು ಅನ್ನುವಂತ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ. ನಾನು 1,32,000 ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿಯೊಬ್ಬರಿಗೂ ಮತಯಾಚನೆಯನ್ನ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಮತದಾರರು ಆಲ್ರೆಡಿ ಗೆಲ್ಸಿರುವಂತಹ ಕಾಂಗ್ರೆಸ್ನ ಬದಲು ಬಿಜೆಪಿಗೆ ಮಣೆ ಹಾಕ್ತಾರೆ ಅಂತ ಹೇಳಿ ನೀವು ಭಾವಿಸ್ತೀರಿ? ಕಾಂಗ್ರೆಸ್ ದುರಾಡಳಿತದ ವಿರುದ್ಧನೇ ಮತಯಾಚನೆ ಮಾಡ್ಲಿಕ್ಕೆ ಮತದಾರರು ಆಗಲೇ ತಯಾರಿ ಆಗಿದ್ದಾರೆ. ನಾವು ಮತಯಾಚನೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರನು ಕೂಡ ಪ್ರೀತಿಯಿಂದ, ಮಮತೆಯಿಂದ ನಮ್ಮ ಮನೆಯ ಮಗನೇ ಅಂತ ಹೇಳಿ ಕರೆದು ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಕೊಡ್ತಕ್ಕಂಥ ಗೌರವ, ಅವ್ರು ಮಾಡ್ತಕ್ಕಂಥ ಆಶೀರ್ವಾದ ನೋಡಿದ್ರೆ 100ಕ್ಕೆ 100 ಗೆಲ್ಲುವಂತ ವಿಶ್ವಾಸ ಇನ್ನು ಹೆಚ್ಚಿಗೆ ಆಗಿದೆ. ಮುಖ್ಯವಾಗಿ ಸರ್, ಯಾವ ವಿಚಾರವನ್ನ ಇಟ್ಕೊಂಡು ನೀವು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದೀರಿ ಅನ್ನುವಂಥದ್ದು ಸರ್? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2008ರಿಂದ ಡಿಲಿಮಿಟೇಷನ್ ಆಗಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಂಡಿಲ್ಲ. ಕಾಂಗ್ರೆಸ್ನ ದುರಾಡಳಿತ ಸರ್ಕಾರದ ವಿರುದ್ಧ ಜನ ರೋಸಿ ಹೋಗಿದ್ದಾರೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣದ ಜನತೆ, ಬಡ ಜನತೆ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಮೊದಲನೇದಾಗಿ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಅಲ್ಲಿ ಆರೋಗ್ಯದ ವ್ಯವಸ್ಥೆ ಇಲ್ಲ, ದುಡಿಯುವಂಥ ಕೈಗಳ ನಿರುದ್ಯೋಗಿಗಳಿದ್ದಾರೆ, ಯುವಕರಿದ್ದಾರೆ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡಿಮೆ ಇಲ್ಲ. ಅದೇ ರೀತಿ ರಸ್ತೆ ಅಗಲೀಕರಣ ಇಲ್ಲ, ಚರಂಡಿ ಮತ್ತು ಡ್ರೈನೇಜ್ಗಳು ಯಾವ ರೀತಿ ಇದೇನೋ ಅದೇ ರೀತಿ ಇದೆ ಹೊರತು ಎಲ್ಲೋ ಒಂದು ಕಡೆ ಸಿಮೆಂಟ್ ರೋಡ್ ಮಾಡಿ ತ್ಯಾಪೆ ಹಾಕುವಂಥ ಕೆಲಸವನ್ನು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬಡವರ ಪರವಾಗಿ ಕೆಲಸ ಮಾಡಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನೀವು ವಿನ್ ಆದ್ರೆ ಈ ಕ್ಷೇತ್ರಕ್ಕೆ ಅನುದಾನ ತರುವಂತಹ ಶಕ್ತಿ ನಿಮಗಿದೆ ಅಂತ ಹೇಳಿ ನೀವು ಭಾವಿಸ್ತೀರಿ ಸರ್? ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾನು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಶಕ್ತಿ ಮೀರಿ ನಾನೇನು ನನ್ನದೇ ಆದ ಪರಿಕಲ್ಪನೆ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ 224ರಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಹಂತವಾಗಿ ಹೆಜ್ಜೆ ಮೂಲಕ ಯಾವ ರೀತಿ ಸರ್ವತೋಮುಖ ಅಭಿವೃದ್ಧಿಗೆ ಏನು ಕಷ್ಟಪಡಬೇಕು ಅದನ್ನು ಹಗಲಿರುಳು ಕಷ್ಟಪಟ್ಟು ದಾವಣಗೆರೆ ದಕ್ಷಿಣ ಜನತೆಗೆ ಒಳ್ಳೆಯದನ್ನು ಮಾಡೋದನ್ನು, ಬಡತನ ನಿರ್ಮೂಲನೆಗೆ ಮೊದಲ ಆದ್ಯತೆ. ಸರ್, ಮುಖ್ಯವಾಗಿ ಆರಂಭದಲ್ಲಿ ಇಲ್ಲಿಯ ಸ್ಥಳೀಯ ನಾಯಕರು ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ಯಶವಂತರಾವ್ ಜಾಧವ್ ಆಗಿರ್ಬೋದು, ಎಲ್ಲರೂ ನಿಮ್ಮ ಪರವಾಗಿ ನಿಂತರು. ಅವ್ರ ನಾಮಪತ್ರ ಸಲ್ಲಿಕೆಯಿಂದ ಇಲ್ಲಿವರೆಗೂ ಯಡಿಯೂರಪ್ಪ ಅವರಿಂದ ಹಿಡಿದು ಬಿಜೆಪಿಯ ಘಟಾನುಘಟಿ ನಾಯಕರುಗಳು ನಿಮ್ಮ ಪರ ನಿಂತಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರ ಎಂಟ್ರಿ ಆಗ್ತಾ ಇದೆ. ಎಷ್ಟು ಶಕ್ತಿ ತುಂಬಿದೆ ನಿಮಗೆ? ಎಲ್ಲ ನಾಯಕರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆ, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಸ್ವಯಂ ಪ್ರೇರಿತರಾಗಿ ಮತದಾರರು ಕೂಡ ನನ್ನ ಜೊತೆಗೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಇವತ್ತು ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು 8 ಜನ ಆಸ್ಪಿರೆಂಟ್ ಇದ್ವಿ, ಎಲ್ಲರೂ ಕೂಡ ನನ್ನ ಜೊತೆಗೆ ಹೆಗಲು ಕೊಟ್ಟು ಹೆಜ್ಜೆ ಆಗ್ತಾ ಅವರು ಕೂಡ ನನ್ನ ಜೊತೆಗೆ ಬೆಳಗ್ಗೆ ಬಂದು ರಾತ್ರಿ 11 ಗಂಟೆಗೆ ಕ್ಯಾಂಪೇನ್ ಮುಗಿಸ್ಕೊಂಡು ಜೊತೆಗೆ ಅವರೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಹೊಸ ಹುಮ್ಮಸ್ಸು ಉರುಪಿನೊಂದಿಗೆ ಪ್ರತಿಯೊಬ್ಬರು ಕೂಡ ಮನೆಗೆ ಹೋಗಿ ಮತಯಾಚನೆ ಈಗಾಗಲೇ 4ರಿಂದ 5 ಬಾರಿ ಮುಗಿಸಿದ್ದಾರೆ. ಜನ ಪ್ರಚಾರಕ್ಕೆ ಹೋಗ್ತಿದ್ದೀರಾ, ಮನೆ ಬಾಗಿಲಿಗೆ ಹೋಗ್ತಿದ್ದೀರಾ, ಅಲ್ಪಸಂಖ್ಯಾತರಿಂದ ಒಳ್ಳೆ ಸ್ವಾಗತ ಸಿಗ್ತಾ ಇದೆ. ಮುಖ್ಯವಾಗಿ ಜನ ಕೇಳ್ತಿರೋದೇನು, ಹಣ ಇಲ್ಲಿವರೆಗೂ ಇದಾಗ್ಲೇ ಇಲ್ಲ, ಹಣ ದಯವಿಟ್ಟು ಮಾಡ್ಕೊಡೋ ಇದೊಂದು ಅಂತ ಏನ್ ಕೇಳ್ತಿದ್ದಾರೆ? ಅವರು ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಒದಗಿ ಬಂದಿಲ್ಲ. ನಾವು ಒಂದು 13ನೇ ವಾರ್ಡಿಗೆ ಹೋಗಿದ್ವಿ. ಮೊದಲನೇ ದಿನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಡ್ರೈನೇಜ್ ಹೇಗೆ ಕಟ್ಟಿದೋ ಹಾಗೆ ಕಟ್ಟಿದೆ. 1 ತಿಂಗಳಾಯ್ತಂತೆ, ಯಾರೂ ಕೂಡ ಮಾಡಿಸಿಲ್ಲ. ಅಲ್ಲಿ ಅಂಥ ಒಂದು ದುರ್ವಾಸನೆಯ ಮಧ್ಯದಲ್ಲಿ ಜನ ವಾಸಿಸ್ತಾರೆ ಅಂತ ಹೇಳಿದರೆ
ಇವತ್ತು ಜನಪ್ರತಿನಿಧಿಗಳಾಗಿ ನಾವೇನೂ ಮಾಡಲಿಲ್ಲ ಅಂತ ಹೇಳಿದರೆ ಅದು ಸೇವೆ ಅನ್ಸೋದಿಲ್ಲ. ಇವತ್ತು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ನಾನು ಕೂಡ ಅವ್ರಿಗೆ ಮನವಿ ಮಾಡ್ತೀನಿ, ಕಳೆದ 23 ವರ್ಷಗಳಿಂದ ನೀವು ಗೆಲ್ಸಿರ್ತಕ್ಕಂಥವ್ರು ಬೇರೆಯವ್ರನ್ನ ಒಮ್ಮೆ ನಮ್ಮನ್ನು ಆಯ್ಕೆ ಮಾಡಿ ನಿಮ್ಮ ಮನೆಯ ಮಗನಾಗಿ ಸೇವಕನಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಕೂಡ ನಾನು ಅವರಿಗೆ ಮನವಿ ಮಾಡ್ಕೊಡ್ತೀನಿ. ಸರ್, ಈಗ ನೀವು ನಿಮ್ಮ ಪಕ್ಷದಲ್ಲಿ ನೀವೇ ಹೇಳಿದ್ರಿ 8 ಜನ ಆಕಾಂಕ್ಷಿಗಳಿದ್ರು ಅಂತೇಳಿ. ಅದರಲ್ಲಿ ಕಳೆದ ಬಾರಿ ಎಲೆಕ್ಷನ್ಗೆ ಅವರು ಕೂಡ ಫಸ್ಟ್ ಟೈಮ್ ನಿಂತಿದ್ರು. ಯಶವಂತರಾವ್ ಜಾಧವ್ ಅವರು ಹಲವು ಎಲೆಕ್ಷನ್ಗಳನ್ನ ಕಂಟೆಸ್ಟ್ ಮಾಡಿದ್ರು. ಸೊ ಏನಾದರೂ ಭಿನ್ನಮತ ನಿಮ್ಮ ಚುನಾವಣಾ ಫಲಿತಾಂಶದ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆಯಾ ಸರ್? ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಹೇಳಿದೆ, ಈಗ ಅವರೇ ಶ್ರೀನಿವಾಸ ದಾಸ್ಕರಿಯಪ್ಪ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಎಷ್ಟು ಶ್ರಮ ಹಾಕಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆ ನಾನು ಯಾವಾಗಲೂ ಅವರಿಗೆ ನಾನು ನಿಜವಾಗ್ಲೂ ನಾನು ಹೆಚ್ಚು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಿಮ್ಮ ಮೂಲಕ ಹೇಳ್ತೀನಿ. ಸರ್, ನೀವು ಹೇಳಿದ್ರಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಂತ. ಸರ್ಕಾರ ಗ್ಯಾರಂಟಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದೆ. ಗ್ಯಾರಂಟಿಯಿಂದ ಜನರ ಜೀವನ ಬದಲಾಗ್ತಿದೆ. ಅದರಲ್ಲೂ ಕೂಡ ಎಸ್ಪೆಷಲಿ ನಿಮ್ಮ ಈ ದಾವಣಗೆರೆಯ ದಕ್ಷಿಣ ಕ್ಷೇತ್ರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಎಲ್ಲವೂ ಕೂಡ ರೀಚ್ ಆಗಿದೆ. ಇದನ್ನು ನಿಮಗೆ ಗೊತ್ತಿದೆ, ಲೋಕಸಭಾ ಚುನಾವಣೆಯಲ್ಲಿ ಅದರ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಹಿಂದೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಏನು ತಗೊಂಡಿದ್ರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಇದು ವಿಧಾನಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ಸಿಗರಿದ್ದಾರೆ. ಸೊ ನಿಮಗೆ ಏನು ಅನ್ಸುತ್ತೆ ಅನ್ನುವಂಥದ್ದು ಸರ್? ಜನರೇ ಸ್ವತಃ ನಾವು ಮತಯಾಚನೆ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ, ನಮಗೆ ಗ್ಯಾರಂಟಿ ಯೋಜನೆಯಿಂದ ನಮಗೆ ಯಾವುದೇ ಲಾಭ ಆಗಿಲ್ಲ, ಪ್ರಯೋಜನ ಆಗಿಲ್ಲ. ದುಡಿಯುವಂಥ ಕೈಗಳಿಗೆ ನಮ್ಮ ಯುವಕರಿದ್ದಾರೆ, ಯಾರಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಇವತ್ತು ಅವ್ರು ಕೊಡ್ತಕ್ಕಂಥ 2,000ದಿಂದ ನಮಗೆ ಅದು ಸೋಮಾರಿಗಳನ್ನಾಗಿ ಮಾಡಿದ್ದಾರೆ. ವರ್ಷ 42ರಿಂದ 50,000 ಕೋಟಿ ಏನೋ ವಿನಿಯೋಗ ಆಗ್ತಾ ಇದೆ ಗ್ಯಾರಂಟಿಗೆ. ಅದ್ರ ಬದಲು ಪ್ರತಿ ಕ್ಷೇತ್ರದಲ್ಲೂ ಉದ್ಯೋಗ ಸೃಷ್ಟಿ ಮಾಡಿದರೆ ಪ್ರತಿಯೊಂದು ಮನೆ ಜೀವನ ಸಾಗುತ್ತೆ ಅಂತಕ್ಕಂಥದ್ದು ಅವರೇ ಹೇಳ್ತಾರೆ ಮತದಾರನ ಹೋದಾಗ. ಗ್ಯಾರಂಟಿಯಿಂದ ಪ್ರಯೋಜನ ಆಗಿಲ್ಲ. ಗ್ಯಾರಂಟಿ ಪ್ರಯೋಜನಗಳ ಗ್ಯಾರಂಟಿ ಫಲಿತಾಂಶ ಮೇ 4ರಂದು ಗೊತ್ತಾಗುತ್ತೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಇಷ್ಟು ವರ್ಷ ಬಿಜೆಪಿಗೆ ಅಲ್ಪಸಂಖ್ಯಾತರು ಕೈ ಹಿಡಿದಿರಲಿಲ್ಲ. ಈ ಬಾರಿ ಎಲ್ಲ ಒಂದ್ ಕಡೆ ನೀವು ಹೋದ ಎಲ್ಲ ಅಲ್ಪಸಂಖ್ಯಾತರು ಕರೀತಿದ್ದಾರೆ, ನಿಮ್ಗೆ ಉಡಿ ತುಂಬ್ತಾರೆ, ನಿಮ್ಮ ಮನೆಯವ್ರು ಉಡಿ ತುಂಬ್ತಿದ್ದಾರೆ, ನಿಮಗೆ ಬಂದು ಸನ್ಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಈ ಸಲ ಅಲ್ಪಸಂಖ್ಯಾತರು ಬಿಜೆಪಿ ಕೈ ಹಿಡಿತದೆ ಅಂತ ಭರವಸೆ ಇದೆಯೋ ಅಥವಾ ಕೈ ಕೊಡ್ತಾರೆ ಅನ್ಸುತ್ತೆ ಕೊನೆಗೆ? ಕಳೆದ 20 ವರ್ಷಗಳಿಂದ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಕಷ್ಟಪಟ್ಟು ಟಿಕೆಟ್ ಆಕಾಂಕ್ಷಿ ಆಗಬೇಕು ಅಂತ ಹೋರಾಟ ಮಾಡಿದ್ರು. ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶಾಮರು ಶಿವಶಂಕರಪ್ಪನವರು ಅವರು ಹಿರಿಯರು ಅಂತೇಳಿ ಅವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಒಟ್ಟಾರೆಯಾಗಿ ಅವರು ಕೂಡ ನನ್ನ ಒಂದು ಈ ಚುನಾವಣೆಗೆ ಹೆಚ್ಚು ಸಹಕಾರಿ ಆಗ್ತಾ ಇದ್ದಾರೆ. ನಾವು ಮತದಾನ ಮಾಡೇ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಗೆ. ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, ರಾಜ್ಯ ತುಂಬ BJP ಬಂದರೆ ಒಂದು ದೊಡ್ಡ ಗಲಾಟೆ ಮಾಡ್ತಾರೆ, ಮುಸಲ್ಮಾನ್ ಬಾಂಧವರಿಗೆ ಹೆಚ್ಚು ಟಾರ್ಚ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ಮತವನ್ನು ಪಡಿತಾ ಇದ್ರು ಇಷ್ಟು ದಿನ. ಈಗ ಯಾವುದಿಲ್ಲ, ಅವರೇ ಹೇಳ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ ಹಾಕ್ತೀವಿ. 2014ರಿಂದ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಈ ಬಾರಿ ನಾವು BJP ಅಂತ ಸ್ವತಃ ಅವರೇ ಹೇಳ್ತಾರೆ. ಎಸ್ ಸರ್, ಇವರು ಕೇಳಿದ್ರು ಅದೇ ಅಲ್ಪಸಂಖ್ಯಾತರು ಈಗ ನಿಮ್ಮನ್ನ ಬೆಂಬಲಿಸ್ತಾರ ಅಂತ ಹೇಳಿ. ಇದೇ ವಿಚಾರವನ್ನ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಮುಸ್ಲಿಂ ಸಮುದಾಯ ಅಂತ ಹೇಳಿದ್ರೆ ಬಿಜೆಪಿಗರು ಬೇರೆ ನಿಗಿ ಕೆಂಡದಂತೆ ಅವ್ರನ್ನ ದ್ವೇಷ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಆ ಓಟುಗಳನ್ನೇ ನೆಚ್ಕೊಂಡಿದೆ. ಇಂಥ ದುರ್ಗತಿ ಬರಬಾರ್ದಿತ್ತು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ ಸರ್. ಅಲ್ಪಸಂಖ್ಯಾತರದ ಆಂತರಿಕ ವಿಚಾರ ಅವ್ರದ್ದು. ಅದ್ರ ಬಗ್ಗೆ ನಾನು 2,32,000 ಮತದಾರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿಯೊಬ್ಬರಿಗೂ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಸುತ್ತು ಮುಗಿದಿದೆ. ಇವತ್ತಿನಿಂದ 2ನೇ ಸುತ್ತು ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬರು ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಸ್ಪಂದನೆ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಮಗ ಬಂದ ಅಂತ ಹೇಳಿ ಪ್ರೀತಿಯಿಂದ ಸನ್ಮಾನ ಮಾಡಿ ನಮ್ಮನ್ನ ಗೌರವಿಸ್ತಾ ಇದ್ದಾರೆ. ಸರ್, ಈಗ ಸರ್ಕಾರ ಇನ್ನು ಬಾಕಿ ಉಳಿದಿರುವಂತದ್ದು ಕೇವಲ 2 ವರ್ಷ. 2 ವರ್ಷದಲ್ಲಿ ಬಹುತೇಕ ಇನ್ನೊಂದು 6 ತಿಂಗಳು, ಕೊನೆಯ 6 ತಿಂಗಳು ಚುನಾವಣೆಯಲ್ಲೇ ಕಳೆದೋಗುತ್ತೆ. ಸೊ ಇಂಥ ಹೊತ್ತಲ್ಲಿ ಉಪಚುನಾವಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಮತದಾರರು ಆಲ್ರೆಡಿ ಗೆಲ್ಸಿರುವಂತಹ ಕಾಂಗ್ರೆಸ್ನ ಬದಲು BJPಗೆ ಮಣೆ ಹಾಕ್ತಾರೆ ಅಂತ ಹೇಳಿ ನೀವು ಭಾವಿಸ್ತೀರಾ? ಕಾಂಗ್ರೆಸ್ ದುರಾಡಳಿತದ ವಿರುದ್ಧನೇ ಮತಯಾಚನೆ ಮಾಡಲಿಕ್ಕೆ ಮತದಾರರು ಈಗಾಗಲೇ ತಯಾರಿ ಆಗಿದ್ದಾರೆ. ನಾವು ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮತದಾರರು ಕೂಡ ಇವತ್ತು ಅವರೇ ಹೇಳ್ತಾರೆ ಸ್ವತಃ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತ ಹೇಳಿ. 2 ವರ್ಷ ಇದು ಚುನಾವಣೆ ಬಂದಿರೋದು ಆಕಸ್ಮಿಕವಾಗಿ. ಆದ್ದರಿಂದ ಚುನಾವಣಾ ಕಣ ಎಲ್ಲರೂ ಕೂಡ ಎದುರಿಸ್ಬೇಕಾಗತ್ತೆ. ಎಲ್ಲ ಪಕ್ಷದವರು ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ, ರಾಜ್ಯ, ರಾಷ್ಟ್ರ ಮುಖಂಡರುಗಳು ಎಲ್ಲರೂ ಕೂಡ ನೇತೃತ್ವವನ್ನು ವಹಿಸಿದ್ದಾರೆ. ಸಾಮೂಹಿಕ ನಾಯಕತ್ವದಡಿ ಒಬ್ಬ ಕಾರ್ಯಕರ್ತರ, ಬೂತ್ ಮಟ್ಟದ ಕಾರ್ಯಕರ್ತರ ಶಕ್ತಿ ಹೆಚ್ಚಾಗಿದೆ ಈಗ. ಸರ್, ಒಂದು ಕಡೆ ನೀವು
ಅಭ್ಯರ್ಥಿ ಜೊತೆಗೆ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದೀರಿ. ಬಂಗಾರು ಹನುಮಂತ್ ಅವರು ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷರು, ಸಿಮೆಂಟ್ ಮಂಜು ಅವರು SC ಮೋರ್ಚಾ ರಾಜ್ಯಾಧ್ಯಕ್ಷರು, ಜೊತೆಗೆ ಸ್ವಾಭಿಮಾನಿ ಬಳಗದಿಂದ ವಿನಯ್ ಕುಮಾರ್. ಸಮುದಾಯವಾರು ಮತವನ್ನ ಕಸಿಯೋದಕ್ಕೆ ಇವ್ರು ಮೂರು ಎಷ್ಟು ಹೆಲ್ಪ್ ಆಗ್ತಾರೆ ಅಂತೀರಾ? ಅವರು ವೈಯಕ್ತಿಕವಾಗಿ ಹೆಚ್ಚು ಶಕ್ತಿ ಶ್ರಮವನ್ನು ಹಾಕಿದ್ದಾರೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರು, ನಾವು ಆ ಜಾತಿ ಈ ಜಾತಿ ಇಲ್ಲ, ಎಲ್ಲ ಧರ್ಮದ ಎಲ್ಲ ಜಾತಿಯವರು ಕೂಡ ಅವರವರು 2,30,000 ಮತವರೆಗೆ ಅವರು ಕೂಡ ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬಂದು. ಫೈನಲ್ ಆಗಿ ಸರ್, ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನು ಕರೆಯನ್ನ ಈ ಮೂಲಕ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು? ನಾನು ಇಷ್ಟೇ ಕೇಳ್ಕೊಳ್ಳೋದು, ಕೈ ಮುಗಿದು ನಾನು ಇಲ್ಲಿಂದನೇ ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊಳ್ತೇನೆ. ದಿನಾಂಕ 9ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಮತ ಅಭಿವೃದ್ಧಿಗಾಗಿ, ನಿಮ್ಮ ಮತ ಶಕ್ತಿಗಾಗಿ, ನಿಮ್ಮ ಮತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಡತನ ನಿರ್ಮೂಲನೆಗಾಗಿ ದಯವಿಟ್ಟು ಡಿಸೆಂಬರ್ 9 ನಡೀತಕ್ಕಂಥ ಚುನಾವಣೆಯಲ್ಲಿ ನನ್ನ ಗುರುತಾದ ಕಮಲದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಅಮೂಲ್ಯವಾದ ಅಮೋಘವಾದ ಮತವನ್ನು ಕೊಡೋದ್ರ ಮುಖಾಂತರ, ನಿಮ್ಮ ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ತಮ್ಮ ಸೇವಕನನ್ನಾಗಿ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.